ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಜಬರ್ದಸ್ತ್ ಟಿ20 ಮ್ಯಾಚ್ ಬಗ್ಗೆ ಮಾತಾಡೋಣ. ಧರ್ಮಶಾಲಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಆ ಪಂದ್ಯದ ಕಥೆಯನ್ನ ಅಂಕಿಅಂಶಗಳ ಮೂಲಕ ನೋಡೋಣ. ಒಂದು ಸ್ಕೋರ್ ಕಾರ್ಡ್ ನೋಡಿದ್ರೆ ಕೇವಲ ನಂಬರ್ಸ್ ಕಾಣಿಸುತ್ತೆ, ಆದ್ರೆ ಆ ನಂಬರ್ಗಳ ಹಿಂದೆ ಒಂದು ದೊಡ್ಡ ಕಥೆಯೇ ಇರುತ್ತೆ. ಒಂದು ಟೀಮ್ ಹೇಗೆ ಒದ್ದಾಡಿತು, ಇನ್ನೊಂದು ಟೀಮ್ ಹೇಗೆ ಪಂದ್ಯವನ್ನೇ ಆಳಿತು ಅಂತ ನೋಡೋಣ ಬನ್ನಿ. ಕಥೆ ಶುರುವಾಗೋದೇ ಸೌತ್ ಆಫ್ರಿಕಾ ಬ್ಯಾಟಿಂಗಿಂದ. ಶುರುವಿನಿಂದಲೇ ಅವರಿಗೆ ದೊಡ್ಡ ಸವಾಲು ಎದುರಾಗಿತ್ತು. ಯಾಕೆ ಅಂತ ನೋಡೋಣ. ಅವರ ಸ್ಕೋರ್ ಕಾರ್ಡನ್ನೊಮ್ಮೆ ನೋಡಿ. ಸಾಲು ಸಾಲಾಗಿ ಸಿಂಗಲ್ ಡಿಜಿಟ್ ಸ್ಕೋರ್ಗಳು. ಭಾರತದ ಬೌಲಿಂಗ್ ಮುಂದೆ ನಿಲ್ಲೋಕೆ ಕೆಲವು ಬ್ಯಾಟರ್ಗಳಿಂದ ಮಾತ್ರ ಸಾಧ್ಯವಾಯಿತು. ಈ ಟೈಮ್ಲೈನ್ ನೋಡಿ, ಸೌತ್ ಆಫ್ರಿಕಾದ ಸಮಸ್ಯೆ ಎಷ್ಟೊಂದು ಗಂಭೀರವಾಗಿತ್ತು ಅಂತ ಗೊತ್ತಾಗುತ್ತೆ. ನೋಡಿ, ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೇ ಇತ್ತು. ಹೀಗಾದ್ರೆ ಪಾರ್ಟ್ನರ್ಶಿಪ್ ಕಟ್ಟೋಕೆ ಹೇಗೆ ಸಾಧ್ಯ ಹೇಳಿ? ಇದೇ ಅವರ ಸ್ಕೋರ್ ಕಡಿಮೆ ಆಗೋಕೆ ಮುಖ್ಯ ಕಾರಣ. ಆದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಒಬ್ಬ ಆಟಗಾರ ಮಾತ್ರ ಎಲ್ಲರ ಗಮನ ಸೆಳೆದ. ಅದು ಬೇರೆ ಯಾರೂ ಅಲ್ಲ, ಅವರ ಕ್ಯಾಪ್ಟನ್ ಏಡನ್ ಮಾರ್ಕ್ರಾಮ್ 61 ರನ್ ಬಾರಿಸಿದ್ರು. ಇದು ಬರೀ ಒಂದು ಹಾಫ್ ಸೆಂಚುರಿ ಅಲ್ಲ. ಇಡೀ ಟೀಮ್ ಸಂಕಷ್ಟದಲ್ಲಿದ್ದಾಗ ಒಬ್ಬ ನಾಯಕ ಹೇಗೆ ಆಡಬೇಕು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಈ ಚಾರ್ಟ್ ನೋಡಿ, ಮಾರ್ಕ್ರಮ್ ಅವರ ಇಂಪ್ಯಾಕ್ಟ್ ಎಷ್ಟು ದೊಡ್ಡದಿತ್ತು ಅಂತ ನೀಟಾಗಿ ಅರ್ಥ ಆಗತ್ತೆ. ಇಡೀ ಟೀಮಿನ ಒಟ್ಟು ರನ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು, ಅಂದ್ರೆ 52% ರನ್ಗಳನ್ನ ಒಬ್ರೇ ಗಳಿಸಿದ್ದು. ಇದೇ ಅಲ್ವಾ ಏಕಾಂಗಿ ಹೋರಾಟ ಅಂದ್ರೆ? ಹಾಗಾದ್ರೆ ಸೌತ್ ಆಫ್ರಿಕಾದ ಈ ಬ್ಯಾಟಿಂಗ್ ಕುಸಿತಕ್ಕೆ ಅಸಲಿ ಕಾರಣ ಏನು? ಉತ್ತರ ಸಿಂಪಲ್: ಭಾರತದ ಮಾರಕ ಬೌಲಿಂಗ್. ಅದರಲ್ಲೂ ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಸಿಂಗ್ ಅವರ ಕರಾರುವಾಕ್ ಬೌಲಿಂಗ್ ಮುಂದೆ ಸೌತ್ ಆಫ್ರಿಕಾದ ಬ್ಯಾಟರ್ಸ್ ಅಕ್ಷರಶಃ ಪರದಾಡಿದ್ರು. ಸರಿ, ಈಗ ಕಾಯಿನ್ನ ಇನ್ನೊಂದು ಮುಖ ನೋಡೋಣ. ಭಾರತದ ಬ್ಯಾಟಿಂಗ್. ಸೌತ್ ಆಫ್ರಿಕಾ ಇನ್ನಿಂಗ್ಸ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಹೇಗೆ ಅಂತ ನೀವೇ ನೋಡಿ. ಆಟ ಶುರುವಾಗಿದ್ದೇ ಅಭಿಷೇಕ್ ಶರ್ಮಾ ಅವರ ಆರ್ಭಟದಿಂದ. ಮೊದಲ ಬಾಲ್ನಿಂದಲೇ ಅಟ್ಯಾಕ್. ಅವರ ಸ್ಫೋಟಕ ಬ್ಯಾಟಿಂಗ್ ಭಾರತದ ಗೆಲುವಿನ ದಾರಿಯನ್ನ ಸಲೀಸು ಮಾಡಿಕೊಟ್ಟಿತು. ಸೌತ್ ಆಫ್ರಿಕಾ ಸ್ಕೋರ್ ಕಾರ್ಡ್ಗೂ ಇದಕ್ಕೂ ಹೋಲ್ಸಿ ನೋಡಿ. ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಎಲ್ಲರೂ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ರು. ಪಾರ್ಟ್ನರ್ಶಿಪ್ಗಳನ್ನ ಕಟ್ಟಿ ಯಾವುದೇ ಟೆನ್ಷನ್ ಇಲ್ಲದೆ ಟಾರ್ಗೆಟ್ ರೀಚ್ ಆದ್ರು. ಅಂದ್ಹಾಗೆ ಭಾರತಕ್ಕೆ ಈ ಗೆಲುವು ಇಷ್ಟೊಂದು ಸುಲಭವಾಗಿ ಸಿಗಕ್ಕೆ ಒಂದು ಸೀಕ್ರೆಟ್ ಇದೆ. ಅದನ್ನ ತಿಳ್ಕೋಬೇಕಂದ್ರೆ ನಾವು ಮ್ಯಾಚ್ನ ಒಂದು ನಿರ್ದಿಷ್ಟ ಹಂತದ ಮೇಲೆ ಫೋಕಸ್ ಮಾಡಬೇಕು. ಅದೇ ಪವರ್ ಪ್ಲೇ. ಹಾಗಾದ್ರೆ ಈ ಮ್ಯಾಚ್ನ ನಿಜವಾದ ಟರ್ನಿಂಗ್ ಪಾಯಿಂಟ್ ಯಾವುದು? ಗೆಲುವು ಸೋಲು ಎಲ್ಲಿ ನಿರ್ಧಾರವಾಯಿತು? ಉತ್ತರ ಎರಡೂ ಟೀಮ್ಗಳ ಮೊದಲ 6 ಓವರ್ಗಳ ಆಟದಲ್ಲಿ, ಅಂದ್ರೆ ಪವರ್ ಪ್ಲೇನಲ್ಲಿದೆ. ಟಿ20 ಅಂದ್ರೇನೇ ಹಾಗೆ. ಈ ಆರಂಭದ ಓವರ್ಗಳು ಪಂದ್ಯದ ರಿಸಲ್ಟನ್ನೇ ಡಿಸೈಡ್ ಮಾಡಿಬಿಡುತ್ತೆ. ಈ ಚಾರ್ಟ್ ನೋಡಿ, ಒಂದೇ ಚಿತ್ರದಲ್ಲಿ ಇಡೀ ಮ್ಯಾಚ್ನ ಕತೆ ಹೇಳ್ಬಿಡುತ್ತೆ. ಪವರ್ ಪ್ಲೇನಲ್ಲಿ ಸೌತ್ ಆಫ್ರಿಕಾಗಿಂತ ಭಾರತ ಸುಮಾರು 3 ಪಟ್ಟು ಹೆಚ್ಚು ರನ್ ಗಳಿಸಿತು. ಪಂದ್ಯ ಸಂಪೂರ್ಣವಾಗಿ ಭಾರತದ ಕಡೆಗೆ ವಾಲಿದ್ದು ಇಲ್ಲೇ. ಇದನ್ನೊಮ್ಮೆ ಗಮನಿಸಿ. ಸೌತ್ ಆಫ್ರಿಕಾ ತಮ್ಮ ಮೊದಲ 13 ಓವರ್ಗಳಲ್ಲಿ ಗಳಿಸಿದ ರನ್ಗಳಿಗಿಂತ ಜಾಸ್ತಿ ರನ್ಗಳನ್ನ ಭಾರತ ಕೇವಲ ಮೊದಲ 6 ಓವರ್ಗಳಲ್ಲಿ ಗಳಿಸಿತ್ತು. ಈ ಅಟ್ಯಾಕಿಂಗ್ ಸ್ಟಾರ್ಟಿಂದಾನೇ ಚೇಸಿಂಗ್ ಅನ್ನೋದು ಒಂದು ಪ್ರಶ್ನೆನೇ ಆಗಿರಲಿಲ್ಲ. ಸರಿ, ಹಾಗಾದ್ರೆ ಫೈನಲ್ ರಿಸಲ್ಟ್ ಏನ್ ಹೇಳುತ್ತೆ? ನಂಬರ್ಸ್ ಕಡೆ ನೋಡೋಣ. ಭಾರತ 15.5 ಓವರ್ಗಳಲ್ಲೇ ಗುರಿ ತಲುಪಿ 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. ಇನ್ನು 4 ಓವರ್ಗಳು ಬಾಕಿಯಿದ್ವು. ಆ ದಿನ 2 ತಂಡಗಳ ಪ್ರದರ್ಶನದ ನಡುವೆ ಇದ್ದ ದೊಡ್ಡ ಅಂತರವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಪಂದ್ಯ ಶುರುವಾಗಿದ್ದು ಒಂದು ಸ್ಫೋಟಕ ಬ್ಯಾಟಿಂಗ್ನಿಂದ. ಕೊನೆಯಾಟಿದ್ದು ಹಾಗೆ. ಶಿವಮ್ ಡುಬೆ ಬಂದು ಕೇವಲ 4 ಬಾಲ್ಗಳಲ್ಲಿ ಮ್ಯಾಚ್ ಫಿನಿಶ್ ಮಾಡಿಬಿಟ್ರು. ಅದಕ್ಕೆ ಹೇಳೋದು, ನಂಬರ್ಸ್ ಕೇವಲ ಯಾರು ಗೆದ್ರು ಅಂತ ಹೇಳಲ್ಲ, ಅವರು ಹೇಗೆ ಗೆದ್ರು ಅನ್ನೋದರ ಸಂಪೂರ್ಣ ಕಥೆಯನ್ನೇ ಹೇಳ್ತವೆ. ಈ ಮ್ಯಾಚ್ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ರಿಸಲ್ಟ್ಗೆ ಮುಖ್ಯ ಕಾರಣ ಭಾರತದ ಅದ್ಭುತ ಆಟವೇ ಅಥವಾ ಸೌತ್ ಆಫ್ರಿಕಾದ ಕಳಪೆ ಪ್ರದರ್ಶನವೇ? ಇದೊಂದು ಬೌಲಿಂಗ್ ಮಾಸ್ಟರ್ ಕ್ಲಾಸ್ ಆಗಿತ್ತಾ ಅಥವಾ ಬ್ಯಾಟಿಂಗ್ನಲ್ಲಿ ಒಂದು ಎಚ್ಚರಿಕೆಯ ಪಾಠವಾಗಿತ್ತಾ? ಯೋಚಿಸಿ.